ನಾವೀಗ ನಿಂತಿರುವಾಗ ಆದಿಕಾಂಡ 11ನೇ ಅಧ್ಯಾಯ Genesis chapter 11 ಅದರ 1ರಿಂದ 1 to 3ನೇ ವಾಕ್ಯ ತನಕ ಓದ್ಕೊಳ್ಳೋಣ. 1 to 3. ಆಗ ಭೂಮಿಯಲ್ಲೆಲ್ಲ ಒಂದೇ ಭಾಷೆ ಒಂದೇ ಮಾತು ಇತ್ತು. ಇದಾದ ಮೇಲೆ ಅವರು ಪೂರ್ವ ದಿಕ್ಕಿನಿಂದ ಹೊರಟು ಪ್ರಯಾಣ ಮಾಡುವಾಗ ಶಿನಾರ್ ದೇಶದ ಬಯಲನ್ನು ಕಂಡುಕೊಂಡು ಅಲ್ಲಿ ವಾಸ ಮಾಡಿದರು. ಮತ್ತು ಅವರು ಬನ್ನಿರಿ, ಇಟ್ಟಿಗೆಗಳನ್ನು ಮಾಡಿ ಚೆನ್ನಾಗಿ ಸುಡೋಣ ಎಂದು ಅವರು ಒಬ್ಬರಿಗೊಬ್ಬರು ಮಾತನಾಡಿಕೊಂಡರು. ಅವರಿಗೆ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯು, ಸುಣ್ಣಕ್ಕೆ ಬದಲಾಗಿ ಜೇಡಿಮಣ್ಣು ಇದ್ದವು. And the whole earth was of one language and of one speech. And it came to pass, and they journeyed from the east, that they found a plain in the land of Shinar, and they dwelt there. And they said one to another, Go to, let us make a brick and burn them thoroughly. And they had a brick of stone, and slime had they for mortar. ಆಮೇಲೆ ಕರ್ತನ ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಕುಳಿತುಕೊಳ್ಳೋಣ. ಹಲ್ಲೆಲೂಯಾ, Hallelujah. ಕರ್ತನು ಒಳ್ಳೆಯವನಾಗಿದ್ದಾನೆ. The Lord is good. ಆತನು ಕಳೆದ ವಾರವೆಲ್ಲ ಆತನು ನಮ್ಮನ್ನು ಕಾದುಕೊಂಡಿದ್ದಾನೆ. The last week the Lord has seen to us. ಆಮೇಲೆ ಆತನು ನಮ್ಮನ್ನು ಕಣ್ಣಿನ ಗುಡ್ಡೆಯ ಹಾಗೆ ಆತನು ನಮ್ಮನ್ನು ಕಾದಿದ್ದಾನೆ. He has seen as our eyeball. ಆಮೇಲೆ ದೇವರಿಗೆ ಸ್ತೋತ್ರ. ಆತನು ನಾವು ನಮ್ಮ ಕಣ್ಣುಗಳ ರೆಪ್ಪೆಗಳನ್ನು ಮುಚ್ಚಿ, ನಮ್ಮ ಕಣ್ಣು ಸಮಟೈಮ್ ಏನಾದರೂ ಬರುವಾಗ ನಮ್ಮ ಕಣ್ಣುಗಳ ರೆಪ್ಪೆಗಳನ್ನು ಮುಚ್ಚಿ ನಾವು ನಮ್ಮ ಕಣ್ಣನ್ನು ಹೇಗೆ ಕಾಪಾಡ್ತೇವೋ ಅದೇ ರೀತಿಯಾಗಿ ನಮ್ಮ ಕರ್ತನು ನಮ್ಮನ್ನು ಕಾಪಾಡಿದ್ದಾನೆ. As we close our eyes when anything the dust comes, same way the Lord has been covered us in all the difficulties. ಆಮೇಲೆ ದೇವರಿಗೆ ಸ್ತೋತ್ರ. ಯಾಕಂದರೆ ಆತನ ಪ್ರೀತಿಸುವವರನ್ನ ಆತನು ಕಾಪಾಡಲೇಬೇಕು, ಕಾಪಾಡಿದ್ದಾನೆ. Because whoever he loves, he will save each and every one. ಕಳೆದ ವಾರದಲ್ಲಿ ನಾವು ಬ್ಯಾಬಿಲೋನನ್ನು ಬಿಟ್ಟು ಹೊರಗೆ ಬಾ ಅನ್ನುವಂಥ ಸಂದೇಶವನ್ನು ನೋಡಿಕೊಂಡು 2 ವಾರದಿಂದ. Last 2 weeks we saw about come out of Babylon, the message of come out of Babylon. ಇವತ್ತಿನ ದಿನದಲ್ಲಿ ಬಾಬೆಲ್ ಗೋಪುರದ ಕುರಿತಾಗಿ ನಾವು ಕೆಲವೊಂದು ವಿಷಯಗಳನ್ನು ಮಾತ್ರ ನೋಡ್ಕೊಳ್ತೇವೆ. Today we are going to see about Babel Tower. ಆಮೇಲೆ ದೇವರ ಸ್ತೋತ್ರ. ನಮಗೆಲ್ಲರಿಗೂ ಗೊತ್ತು ಬಾಬೆಲ್ ಗೋಪುರವನ್ನು ಕಟ್ಟಿದಂಥ ವಿಧಾನ, ಹೇಗೆ ಯಾಕಾಗಿ ಕಟ್ಟಿದ್ರು ಎಂಬುದಾಗಿ ಹೇಳಿ. We know how the Babel Tower was constructed and for what reason the Babel Tower was constructed. ಅಲ್ಲಿ ಏನೇನು ನಡೀತು ಎಂಬುದಾಗಿ ನಮಗೆ ಗೊತ್ತಿದೆ. We know what and all is happened over there. ಯಾರಿಗೆ ಗೊತ್ತಿರುತ್ತೆ ಅಂತ ಹೇಳಿದ್ರೆ ಬೈಬಲ್ ಓದಿದ್ರೆ ಮಾತ್ರ ಅವರಿಗೆ ಗೊತ್ತಿರುತ್ತೆ. Whoever knows, only the people who read the Bible, only the person can know about these things. ಬೈಬಲ್ ಓದಿದವರಿಗೆ ಅದು ಗೊತ್ತಿರೋದಿಲ್ಲ. If the person do not read the Bible, then they could not come to know about these things. ಆದ್ದರಿಂದ ದೇವರಿಗೆ ಸ್ತೋತ್ರವಾಗಲಿ. ನಾವೇನು ಮಾಡಬೇಕು? ಪ್ರತಿನಿತ್ಯವೂ ಬೈಬಲನ್ನು ಓದಬೇಕು. That's the reason we should read the Bible every day. ಆಮೇಲೆ ಯಾಕಂದ್ರೆ ಬೈಬಲ್ ಮುಂದೆ ಏನಾಗಿದೆ? ದೇವರ ವಾಕ್ಯವಾಗಿದೆ. ಆ ವಾಕ್ಯವು ಏನಾಗಿದೆ? ನರಾವತಾರ ಎತ್ತಿ ಬಂದಂತ ಕ್ರಿಸ್ತನಾಗಿದ್ದಾನೆ. The Bible is the only word of God which is manifested in the flesh. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಿರ್ಬೇಕಾದ್ರೆ ಅದು ಯೇಸು ಕ್ರಿಸ್ತನಾಗಿದ್ದಾನೆ. That is Jesus Christ. ಹಲ್ಲೆಲೂಯಾ. ಅದೇ ನಾವು ವಾಕ್ಯವನ್ನು ಓದುವಾಗ ನಾವು ಯಾರನ್ನ ಓದ್ತೇವೆ, ಯಾರನ್ನ ನಾವು ತಿಳ್ಕೊಳ್ತೇವೆ? ಯೇಸು ಕ್ರಿಸ್ತನನ್ನೇ ನಾವು ತಿಳ್ಕೊಳ್ಳುವರಾಗಿದ್ದೇವೆ. When we read Bible, whom we come to know, it is only the Lord our Jesus Christ. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಆತನು 40 ದಿನಗಳ ಕಾಲ ಉಪವಾಸವನ್ನ ಇದ್ದು ಆ ಒಂದು ಕಲ್ಲನ್ನು ಇಟ್ಕೊಂಡು ಕೂತಿರುವಾಗ ಸೈತಾನನು ಬಂದು ಏನು ಕೇಳ್ತಾನೆ? ನಿನಗೆ ಹೊಟ್ಟೆ ಹಸುವಾಗಿದೆ, ನೀಗ ಏನು ಮಾಡು? ಆ ಕಲ್ಲನ್ನು ರೊಟ್ಟಿ ಆಗುವಂತೆ ಮಾಡಿ ಅದನ್ನು ತಿನ್ಬೋದಲ್ಲ ಎಂಬುದಾಗಿ ಹೇಳ್ತಾನೆ. When he was fasting for 40 days,
when he was having a stone and sitting at that time, Satan came and said, now you are hungry, you convert this stone as bread and eat it. ಆದ್ರೆ ಯೇಸು ಕ್ರಿಸ್ತನು ಒಂದೇ ಒಂದು ಮಾತು ಹೇಳ್ತಾರೆ, ಏನಂತ ಹೇಳಿ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ ಎಂಬುದಾಗಿ. Immediately Jesus replied, not only the man lives only with the bread, lives with the word of God. ಹಾಗಾದ್ರೆ ಇವತ್ತಿನ ದಿನದಲ್ಲಿ ನಾವು ಯಾವುದರಿಂದ ಬದುಕ್ತಾ ಇದ್ದೇವೆ? ಊಟದಿಂದ ನಾವು ಈ ಶರೀರ ಬದುಕ್ತಾ ಇದೆ ಅಷ್ಟೇನೆ, ಆದ್ರೆ ನಮ್ಮ ಆತ್ಮ ಯಾವುದರಿಂದ ಬದುಕ್ತಾ ಇದೆ? ದೇವರ ವಾಕ್ಯದಿಂದ, ಅದು ಜೀವವುಳ್ಳ ವಾಕ್ಯದಿಂದ. By food we are living by flesh, but our soul has been living with the word of God. ಆಮೇಲೆ ದೇವರ ಸ್ತೋತ್ರ. ಆದ್ರೆ ಇವತ್ತಿನ ದಿನಗಳಲ್ಲಿ ನಮಗೆ ಸಿಕ್ಕಿರುವಂತದ್ದು ಅದು ಹೇಗೆ? ಕೃಪೆಯ ಮೇಲೆ ಕೃಪೆ. ದೇವರ ಸ್ತೋತ್ರ. ವಾಕ್ಯದ ಆ ಒಂದು ಪ್ರಕಟಣೆಯ ಮೇಲೆ ಪ್ರಕಟಣೆ ನಮಗೆ ಸಿಕ್ಕಿದೆ. Today we have received the mercy on mercy, revelation on revelation. ಆಮೇಲೆ ದೇವರ ಸ್ತೋತ್ರ. ಪ್ರಕಟಣೆಯ ಮೇಲೆ ನಮಗೆ ಪ್ರಕಟಣೆ ಸಿಕ್ಕಿರುವುದರಿಂದ ನಮ್ಮ ಆತ್ಮವು ಕರ್ತನಲ್ಲಿ ಸಂತೋಷಿಸ್ತಾ ಇದೆ. So when we are receiving the revelation on the revelation, then the spirit of the Lord is coming with us. ಆಮೇಲೆ ಆದ್ದರಿಂದ ನಾವೇನ್ ಮಾಡೋಣ? ಪ್ರತಿನಿತ್ಯವೂ ಕೂಡ ಬೈಬಲನ್ನ ಓದೋಣ, ಅದರಲ್ಲಿ ಆನಂದವಾಗಿರೋಣ. That's the reason we should read Bible every day and we should be with joy. ಕೀರ್ತನೆ ಪುಸ್ತಕದಲ್ಲಿ ಮೊದಲನೆಯ ಅಧ್ಯಾಯವೇ ಏನಿದೆ? ಆ ವಾಕ್ಯವನ್ನ ನೋಡ್ಕೊಳ್ಳೋಣ. ಮೊದಲನೇ ಮೊದಲನೇ ಕೀರ್ತನೆ. When we read Psalms 1:1, blessed is the man that walks not in the counsel of the ungodly, nor stand in the way of sinners, nor sits in the seat of scornful. ಎರಡನೇ ವಾಕ್ಯ. Second, but his delight in the law of the Lord, and in the law does he meditate day and night. ಏನ್ ಹೇಳ್ತದೆ? ಕರ್ತನ ನ್ಯಾಯ ಪ್ರಮಾಣದಲ್ಲಿ ಸಂತೋಷಿಸಿ ಆತನ ನ್ಯಾಯ ಪ್ರಮಾಣವನ್ನು ರಾತ್ರಿ ಹಗಲು ಧ್ಯಾನಿಸುವ ಆ ಮನುಷ್ಯನೇ ಧನ್ಯನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಾವು ಈ ನ್ಯಾಯ ಪ್ರಮಾಣ ಪುಸ್ತಕವನ್ನು, ಇಲ್ಲ ಈ ಸತ್ಯವೇದ ಪುಸ್ತಕವನ್ನ, ಇಲ್ಲ ಈ ದೇವರ ವಾಕ್ಯದ ಈ ಪುಸ್ತಕವನ್ನ ನಾವೇನ್ ಮಾಡಬೇಕು? ಹಗಲು ರಾತ್ರಿ ಧ್ಯಾನಿಸಬೇಕು, ಓದಬೇಕು ಮತ್ತು ಧ್ಯಾನಿಸಬೇಕಾಗಿದೆ. We should meditate the Bible day and night. ಆಮೇಲೆ ದೇವಸ್ತೋತ್ರ. ನಮಗೆ ಜೀವದ ಭಂಡಾರ ಎಲ್ಲಿದೆ ಅಂತ ಹೇಳಿದ್ರೆ ಅದು ಈ ಪುಸ್ತಕದಲ್ಲಿದೆ. So we know that the life ನಿಧಿ ಏನು ಹೇಳ್ತಾರೆ? ಜೀವದ ಭಂಡಾರ, ನಿಧಿ, ಬೊಕ್ಕಸ. the precious thing in our life, it is the word of God. ಆಮೇಲೆ ದೇವರಿಗೆ ಸ್ತೋತ್ರ. ಇದನ್ನ ತಿನ್ನುವವನು ಎಂದಿಗೂ ಕೂಡ ಸಾಯೋದಿಲ್ಲ. Whoever eats this one doesn't die. ಆಮೇಲೆ ಏದೆನ್ ತೋಟದಲ್ಲಿ 2 ವೃಕ್ಷ ಇತ್ತು. In Eden garden there were two trees. ಆಮೇಲೆ ಒಂದು ಜೀವ ವೃಕ್ಷದ ಮರ, ಇನ್ನೊಂದು ಒಳ್ಳೆದರ ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಮರ. There was 2 trees. One was life tree and one more was good and bad tree. ಆದ್ರೆ ಕರ್ತನು ಹೇಳಿದನು, ನೀವು ತೋಟದಲ್ಲಿರುವ ಎಲ್ಲಾ ಮರದ ಹಣ್ಣನ್ನು ತಿನ್ನಬಹುದು, ಆದ್ರೆ ತೋಟದ ಮಧ್ಯದಲ್ಲಿರುವ ಆ ಮರದ ಹಣ್ಣನ್ನು ನೀವು ತಿನ್ನಬಾರದು. You can eat each and every tree fruits in this garden, but you should not eat the tree which is middle of the garden. ಆದ್ರೆ ದೇವರಿಗೆ ಸ್ತೋತ್ರವಾಗಲಿ, ಅವರು ಆಯ್ಕೆ ಮಾಡಿದ್ದು ತಪ್ಪಾದ ಆಯ್ಕೆಯನ್ನು ಮಾಡಿ ಅವರು ಬೇರೆ ಹಣ್ಣನ್ನ ತಿಂದು ಬಿಟ್ರು. See what has happened? They choose a wrong fruit and they ate that fruit. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಆದ್ರೆ ಅಲ್ಲಿ ಜೀವ ವೃಕ್ಷದ ಮರವಿತ್ತು. ಆ ಜೀವ ವೃಕ್ಷದ ಮರ ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. There it was a life tree. Which was that life tree, life fruit? That is was Jesus Christ. ಆತನ ಬಾಯಿಂದ ಹೊರಡುವಂತ ಮಾತುಗಳು ನಮಗೆ ಜೀವವನ್ನು ಉಂಟು ಮಾಡ್ತದೆ.
the words from his mouth, it develops our life. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಅವರು ಆತನ ಸ್ವರವನ್ನ ಕೇಳುತ್ತಾ ಇರುವಾಗ, ಅವರು ಆತನ ಶಬ್ದದಲ್ಲಿ ಆನಂದಿಸ್ತಾ ಇರುವಾಗ ಅವರಿಗೆ ಸಾವು ಅನ್ನೋದು ಬರಲಿಲ್ಲ. When they were listening to the voice of the Lord, they did not have a death in their life. ಆದ್ರೆ ಯಾವಾಗ ಅವರು ಕರ್ತನ ಮಾತಿಗೆ ವಿರುದ್ಧವಾಗಿ ಅವಿಧೇಯರಾಗಿ ಹೋದ್ರು, ಆಗ ಅವರಿಗೆ ಮರಣವು ಬಂದಿತು. When they go against the Lord and his voice, then only they come into the death. ಆಮೇಲೆ ನಮಗೆ ಗೊತ್ತಿದೆ, ಆದಾಮ ಹವ್ವರನ್ನ ದೇವರು ಸೃಷ್ಟಿ ಮಾಡಿದ್ದು ಸಾಯುವುದಕ್ಕಾಗಿ ಅಲ್ಲ, ಅವರು ಸದಾ ಕಾಲವಾಗಿ ಬದುಕುವುದಕ್ಕಾಗಿಯೇ. The Lord created Adam and Eve to live forever, but not for to have their death in their life. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಆದ್ರೆ ಅವರು ಏನಾದ್ರು ಅಂತ ನೋಡಿದ್ರೆ, ಅವರು ಅಲ್ಲಿ ಸತ್ತರು ಎಂಬುದಾಗಿ ನೋಡ್ತೇವೆ. And we have to see that what has happened at that time. They died. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಆದ್ರೆ ಇವತ್ತಿನ ದಿನದಲ್ಲಿ ನಾವು ಏನಾಗ್ತಾ ಇದ್ದೇವೆ, ದೇವರ ವಾಕ್ಯವನ್ನ ತಿಂದು ನಾವು ಬದುಕ್ತಾ ಇದ್ದೇವೆ. Today what is going to happen? Today we are eating the word of God and we are living. ಹಲ್ಲೆಲೂಯಾ. ಕರ್ತನ ನಮ್ಮನ್ನು ಆಶೀರ್ವದಿಸಲಿ. ಆದ್ದರಿಂದ ಪ್ರತಿದಿನವೂ ನೀವು ಸತ್ಯವೇದವನ್ನು ಓದ್ರಿ ಮತ್ತು ಪ್ರಾರ್ಥನೆಯನ್ನ ಮಾಡ್ರಿ. That's the reason we should read Bible every day and we should be in prayers. ನೀವು ಆನಂದಿಸಬೇಕಾದದ್ದು ಯಾವುದರಲ್ಲಿ ಅಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ. We should be happy with the Lord. ಆಮೇಲೆ ದೇವರಿಗೆ ಸ್ತೋತ್ರ. ಸರಿ, ಇವತ್ತಿನ ದಿನದಲ್ಲಿ ನಾವು ಆದಿಕಾಂಡ 11ನೇ ಅಧ್ಯಾಯವನ್ನು ನಾವು ಓದ್ಕೊಂಡ್ವಿ. Today we have read the Genesis chapter 11. ಅದರಲ್ಲಿ ಇವತ್ತು ನಾವು ಧ್ಯಾನಿಸಲು ಹೋಗುವಂತ ವಿಷಯ ಬಾಬೆಲ್ ಗೋಪುರ. Today the topic is the Babel Tower. ಆಮೇಲೆ ದೇವರಿಗೆ ಸ್ತೋತ್ರ. ನಾವು ಆದಿಕಾಂಡ 6ನೇ ಅಧ್ಯಾಯ, 7ನೇ ಅಧ್ಯಾಯ, 8ನೇ ಅಧ್ಯಾಯ, 9ನೇ ಅಧ್ಯಾಯದಲ್ಲೆಲ್ಲ ಜಲಪ್ರಳಯದ ಕುರಿತಾಗಿ ನಾವು ನೋಡ್ತೇವೆ. We see from 6, 7, 8, 9 we can see the floods, about the floods. 10ನೇ ಅಧ್ಯಾಯದಲ್ಲಿ ನಾವು ಶೇಮ್, ಹಾಮ್, ಯೆಫೆತರು, ಇವರು ನೋಹನ ಮಕ್ಕಳು, ಇವರು ಹೇಗೆ ಭೂಮಿಯಲ್ಲೆಲ್ಲ ಹರಡಿಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ. In chapter 10 we can see about Noah's sons Shem, Ham, Japheth, how they covered the world. 11ನೇ ಅಧ್ಯಾಯದಲ್ಲಿ ನಿಮ್ರೋದನನ್ನು ಮತ್ತು ಬಾಬೆಲ್ ಗೋಪುರವನ್ನು ನೋಡ್ತೇವೆ. In 11th chapter we can see about King Nimrod and the Babel Tower. ಗಮನಿಸಿರಿ, ದೇವರು ಈ ಲೋಕವನ್ನ ಸೃಷ್ಟಿ ಮಾಡುವಾಗ ಸುಂದರವಾಗಿ ಸೃಷ್ಟಿ ಮಾಡಿದ್ರು. You should notice that when the Lord created this world, it was very beautiful. ಇದರಲ್ಲಿ ಯಾವ ಒಂದು ದುಷ್ಟತನವಿರಲಿಲ್ಲ. In this nothing was imperfect. ಯಾವ ಭಯವೂ ಕೂಡ ಇರಲಿಲ್ಲ. There was no fear. ಆದ್ರೆ ಈಗ ಎಲ್ಲಿ ನೋಡಿದ್ರು ಕೂಡ ಏನಿದೆ, ದುಷ್ಟತನ ತುಂಬಿಕೊಂಡಿದೆ. Now we can see there is all filthiness in this world. ಎಲ್ಲಿ ನೋಡಿದ್ರು ಭಯವು ಏರ್ಪಟ್ಟಿದೆ. Everywhere we go, it is fear is there. ಸುತ್ತಲೂ ವ್ಯಾಧಿಗಳು ತುಂಬಿದೆ. Around full of diseases. ಇವಾಗ ಒಬ್ಬ ಮನುಷ್ಯನು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಅವನು ಯೋಚನೆ ಮಾಡಿದ ಹೊರಗಡೆ ಬರಬೇಕಾಗಿದೆ. Now we can see the person who is coming out of his house, he should think and he should come out of his place. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಹೊರಗಡೆ ಹೋಗ್ಬೇಕಂದ್ರೆ ಅವ್ನಿಗೆ ಏನ್ ಇರ್ಬೇಕು? ಇವಾಗ ಒಂದು ಕೈಯಲ್ಲಿ ಮಾಸ್ಕ್ ಬೇಕು. ದೇವ್ರು ಮೊದಲೆಲ್ಲ ಏನ್ ಮಾಡಿದ್ರು, ಸ್ಯಾನಿಟೈಸರ್ ಮಾಸ್ಕ್ ಅನ್ನ ಕೈಯಲ್ಲಿ ಇಟ್ಕೊಂಡೇ ಹೋಗ್ಬೇಕು. Now what has happened? The people should have a sanitizer and mask with him when he leaves his house. ಕಾರಣ ಏನು? ಸುತ್ತಲೂ ಏನ್ ತುಂಬಿಕೊಂಡಿದೆ? ವ್ಯಾಧಿ ತುಂಬಿಕೊಂಡಿದೆ. What is the reason? Around us full of diseases is being covered. ನಮಗೆ ಗೊತ್ತಿಲ್ಲ ಯಾವ ಮನುಷ್ಯನಿಗೆ ಯಾವ ಸಮಯದಲ್ಲಿ ವ್ಯಾಧಿ ಬರುತ್ತೆ, ಯಾವ ವ್ಯಾಧಿ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. We don't know in what situation for the man many diseases comes. What type of disease it will come. ಗಮನಿಸಿ, ಎಲ್ಲೋ ಚೀನಾದಲ್ಲಿ ಯಾವ ಹೆಸರದು ಅಲ್ಲ, ವುಹಾನ್ ದೇಶದಲ್ಲಿ ಆರಂಭಿಸಿದಂತ ಈ ಕೊರೋನಾ ಲೋಕದ ಎಲ್ಲ ಕಡೆಗೆ ಹಬ್ಬಿರಬೇಕಾದ್ರೆ, the disease was being started in Wuhan and it is being fully spread throughout this world. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ರೆ ಅದು ಎಲ್ಲೋ ಆರಂಭ ಆಯಿತು, ಆದ್ರೆ ಎಲ್ಲ ಕಡೆಯೂ ಕೂಡ ಹರಡಿಕೊಂಡಿದೆ. It was being started in different places, but it is being fully spread throughout this world. ಅದು ಅಲ್ಲದೆ ಅದನ್ನ ಬಿಟ್ಟು
ಈಗ ಹೇಳ್ಬೇಕಂದ್ರೆ ಕ್ಯಾನ್ಸರ್ ಅದು ಇದು ಅಂತ ಎಲ್ಲಾ ರೋಗಗಳು ಅದು ಸುತ್ತ ಇರೋದ್ರಿಂದ ಯಾವ ಮನುಷ್ಯನಿಗೆ ಯಾವ ಕಾಯಿಲೆ ಬರುತ್ತಂತಾನೆ ಗೊತ್ತಿಲ್ಲ. Now many of the diseases like cancer, many of the diseases are there around us, so we cannot come to know which type and what type of disease will attack the person. ಆಮೇಲೆ ಆದರೆ ಒಂದು ವಿಷಯ ಏನಂತ ಹೇಳಿದ್ರೆ, ವೈದ್ಯರು ಕೂಡ ಗುಣ ಮಾಡಲಿಕ್ಕಾಗದೇ ಇರುವಂತ ಒಂದು ಸಂದರ್ಭ ಬಂದಾಗ, when the human cannot cure the diseases which has come, ನಾವು ಆಶ್ರಯಿಸುವುದು ಯಾರನ್ನ? ನಿಜವಾದ ವೈದ್ಯರನ್ನ. then we go near to the real doctor. ಆಮೇಲೆ ಆ ನಿಜವಾದ ವೈದ್ಯ ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. The real doctor, the real physician is our Lord Jesus Christ. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಆತನು ನಿತ್ಯರಾದ ದೇವರಾಗಿದ್ದ. ಕೆಲವೊಂದು ವಾರಗಳ ಹಿಂದೆ ನಾವು ನೋಡ್ಕೊಂಡ್ವಿ. ಆತನು ನಿತ್ಯರಾದ ದೇವರಾಗಿದ್ದ. ಆ ನಿತ್ಯರಾದ ದೇವರಲ್ಲಿ ಏನಿತ್ತು? ಕೆಲವೊಂದು ಪ್ಲಾನ್ಗಳಿತ್ತು. Last 2-3 weeks before we have seen the Lord is eternity, is eternal. ಆತನಲ್ಲಿ ಕೆಲವೊಂದು ತೀರ್ಮಾನಗಳಿತ್ತು. He had many decisions. ಆ ತೀರ್ಮಾನದಲ್ಲಿ ಏನು ಅಂತ ಹೇಳಿದ್ರೆ, ಆತನು ವೈದ್ಯನಾಗಬೇಕನ್ನುವಂಥದ್ದು ಆತನ ತೀರ್ಮಾನದಲ್ಲಿತ್ತು. See, he has to become a physician. ಆತನು was his decision. ಆತನು ವಿಮೋಚಕನಾಗಬೇಕೆಂಬಂತ ಒಂದು ತೀರ್ಮಾನ ಆತನಲ್ಲಿತ್ತು. He is a redeemer. ಆತನಲ್ಲಿ ಒಂದು ರಕ್ಷಕನಾಗಬೇಕಂತ ಒಂದು ತೀರ್ಮಾನ ಇತ್ತು. He is a savior. ಆಮೇಲೆ ದೇವರ ಸ್ತೋತ್ರ, ಎಲ್ಲವೂ ಆತನಲ್ಲಿ ಇದ್ದದ್ರಿಂದ ಆತನು ಅದನ್ನ ನೆರವೇರಿಸಲೇಬೇಕಾಯ್ತು. ಆತನು ಈ ಭೂಮಿಗೆ ಎಲ್ಲವನ್ನ ತರಬೇಕಾಯ್ತು. ಈ ವ್ಯಾಧಿಗಳು ಎಲ್ಲವೂ ಕೂಡ ಬರಬೇಕಾಯ್ತು. All this decision was with him, so he has to bring all these types of diseases to this world. ಆಮೇಲೆ ಆದ್ರೆ ವ್ಯಾಧಿಯನ್ನ ತಂದವರು ಕರ್ತನ ಅಂತ ನೋಡುವಾಗ ಇಲ್ಲ, ಅದು ಸೈತಾನನಾಗಿದೆ. The diseases, how it has not come through the Lord, it has come through the Satan. ಪಾಪವು ಬಂದದಕ್ಕೆ ಪಾಪಕ್ಕೆ ಕಾರಣ ಸೈತಾನ ಅಥವಾ ದೇವರ ನೋಡಿದ ಅದು ಸೈತಾನನಾಗಿದ್ದಾನೆ. The sin has come, it has come through either with the Lord or with the Satan. It is only through the Satan. ಆಮೇಲೆ ದೇವರ ಸ್ತೋತ್ರ, ದೇವರು ಪಾಪಕ್ಕೆ ಕಾರಣನಲ್ಲ, ಸೈತಾನನೇ ಪಾಪಕ್ಕೆ ಕಾರಣನಾಗಿದ್ದಾನೆ. See, the Satan is the only reason for the sin. ಆಯ್ಕೆ ಮಾಡುವಂತ ಆ ಒಂದು ವಿಷಯವನ್ನ ದೇವರು ನಮಗೆ ಇಟ್ಟಿದ್ದಾನೆ. The selection was being kept for us. ನಾವು ದೇವರನ್ನ ಆಯ್ಕೆ ಮಾಡಿದ್ರೆ ನಾವು ಏನಾಗಲ್ಲ, ಪಾಪಿಗಳಾಗೋದಿಲ್ಲ. ನಾವು ದೇವರಲ್ಲಿ ನಾವು ಪರಿಶುದ್ಧರಾಗ್ತೇವೆ. So when we select our Lord, then we become a perfect, a precious person. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ರೆ ಲೋಕವು ಏನಾಗಿದೆ, ಸೈತಾನನೊಂದಿಗೆ ಸೇರಿಕೊಂಡು ಪಾಪದಲ್ಲಿ ಮುಳುಗಿ ಹೋಗಿದೆ. Now what has become? The world is being attracted to Satan, and it is fully filled with the sins. ಪಾಪದಿಂದ ರೋಗ, ರೋಗದಿಂದ ಮರಣವು ಸಂಭವಿಸುತ್ತದೆ. From sin, the death has come. From sin, disease comes. From disease to death, it is going on. ಆಮೇಲೆ ದೇವರ ಸ್ತೋತ್ರ, ಈ ರೀತಿಯಾಗಿ ಎಲ್ಲವೂ ಈ ಭೂಮಿಯಲ್ಲಿ ಸಂಭವಿಸ್ತಾ ಇದೆ. So everything it is happening in this world. ಅಂದ್ರೆ ಭಯವು ಲೋಕದಲ್ಲಿ ಇದೆ. So the fear is in this world. ಆದ್ರೆ ದೇವರು ಸೃಷ್ಟಿ ಮಾಡುವಾಗ ಲೋಕದಲ್ಲಿ ಭಯವು ಇರಲಿಲ್ಲ. When Lord created this world, there was no fear in this world. ಆಮೇಲೆ ದೇವರ ಸ್ತೋತ್ರ, ನಮ್ಮ ಸುತ್ತಲೂ ದುಷ್ಟ ಜನರು ಇದ್ದಾರೆ. See, around us there are many ದುಷ್ಟ ಜನರು, bad people. ಆಮೇಲೆ ಇನ್ನು ನೋಡ್ಬೇಕಾದ್ರೆ ರೌಡಿಗಳು ಇದ್ದಾರೆ. Many rowdies are there. ಹುಡುಕರಿದ್ದಾರೆ, Drunkards are there. ವ್ಯಭಿಚಾರ ಮಾಡುವವರಿದ್ದಾರೆ, adulterators are there. ಇಂಥ ಪಾಪಿಗಳಾದ ಕ್ರೂರವಾದ ಜನರ ಮಧ್ಯದಲ್ಲಿ ನಾವು ಕೂಡ ಜೀವಿಸ್ತಾ ಇದ್ದೇವೆ. Between these type of people, we are living in this world. ಆಮೇಲೆ ದೇವರ ಸ್ತೋತ್ರ. ಇನ್ನು ಹೇಳ್ಬೇಕಂದ್ರೆ ನಾವು ಒಂದು ಆಡಳಿತದ ಕೆಳಗಡೆ, ಸರ್ಕಾರದ ಆಡಳಿತದ ಕೆಳಗಡೆ ನಾವು ಇದ್ದೇವೆ. We are under a government. ಆಮೇಲೆ ಕೆಲವು ವಿಧವಾದ ಪ್ರಕೃತಿಯ ಪರಿಸ್ಥಿತಿಯ ಕೆಳಗಡೆ ನಾವಿದ್ದೇವೆ. We are under the to the natural calamities. ಆಮೇಲೆ ದೇವರಿಗೆ ಸ್ತೋತ್ರ. ಲೋಕವು ತುಂಬಾ ವಂಚನೆಯಿಂದ ತುಂಬಿಸಲ್ಪಟ್ಟಿದೆ. The world is full of ವಂಚನೆ, cheatings. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ
ನಾವು ಗಮನಿಸಬಹುದು, ದೇವರು ಲೋಕವನ್ನು ಸೃಷ್ಟಿ ಮಾಡುವಾಗ ಯಾವ ಭಯ ಇಲ್ಲ, ಯಾವ ದುಷ್ಟತನ ಇರಲಿಲ್ಲ, ಯಾವ ಹಾನಿ ಭೂಮಿಗೆ ಉಂಟಾಗಿರಲಿಲ್ಲ, ಎಲ್ಲವೂ ಕೂಡ ಅದು ಪರ್ಫೆಕ್ಟ್ ಆಗಿತ್ತು. When Lord created this world, it was full of perfect. It doesn't have any filthiness. It doesn't have any unrighteousness. It doesn't have any diseases. ಮನುಷ್ಯನು ಸೈತಾನನ ಮಾತಿಗೆ ಕಿವಿಗೊಟ್ಟು ಮನುಷ್ಯ ಏನ್ ಮಾಡ್ದ, ಈ ಭೂಮಿಯನ್ನ ಕೆಡಿಸಿಬಿಟ್ಟ. The human, what he has done, he has adhered to the word of Satan and been destroyed this world. ಬೈಬಲ್ ಹೇಳ್ತದೆ, ನೋಹನ ಕಾಲದಲ್ಲಿ ಲೋಕವು ಕ್ರೂರತನದಿಂದ ತುಂಬಿಸಲ್ಪಟ್ಟಿತು ಎಂಬುದಾಗಿ ನೋಡ್ತೇವೆ. This Bible says at the time of Noah, the world was full of cruelty. ಆಮೇಲೆ ಆದಿಕಾಂಡ 6ನೇ ಅಧ್ಯಾಯ, ಉತ್ಪತ್ತಿ 6ನೇ ಅಧ್ಯಾಯ 11ನೇ ವಾಕ್ಯಕ್ಕೆ ತಿರುಗಿಸೋಣ. Genesis chapter 6, 11. The earth was corrupt before God, and earth was filled with violence. ಆಗ ಭೂಮಿಯು ಸಹ ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಗಿತ್ತು ಮತ್ತು ಭೂಮಿಯು ಬಲಾತ್ಕಾರದಿಂದ ತುಂಬಿತು ಎಂಬುದಾಗಲೇ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, 12ನೇ ವಾಕ್ಯದಲ್ಲಿ ಕೂಡ ಈ ರೀತಿಯಾಗಿದೆ, ಮತ್ತು ದೇವರು ಭೂಮಿಯನ್ನು ನೋಡಲಾಗಿ ಈಗೋ ಅದು ಕೆಟ್ಟು ಹೋದದ್ದಾಗಿತ್ತು, ಯಾಕಂದ್ರೆ ಮನುಷ್ಯರೆಲ್ಲರೂ ಭೂಮಿಯ ಮೇಲೆ ತಮ್ಮ ಮಾರ್ಗವನ್ನು ಕೆಡಿಸಿಕೊಂಡಿದ್ದರು ಎಂಬುದಾಗಿ ನೋಡ್ತೇವೆ. If we read chapter 6:12, God looked upon the earth, and behold, it was corrupt for all the flesh, and corrupted its way upon the earth. ಏನಾಗಿದೆ 11ನೇ ವಾಕ್ಯದಲ್ಲಿ, ಭೂಮಿಯು ದೇವರ ದೃಷ್ಟಿಯಲ್ಲಿ ಏನಾಗಿದೆ, ಕೆಟ್ಟು ಹೋಗಿದೆ. In verses 11, it is earth was corrupt before God, ಮತ್ತು ಭೂಮಿಯು ಬಲಾತ್ಕಾರದಿಂದ ತುಂಬಿದೆ and was filled with violence. ಆಮೇಲೆ ಈಗಲೂ ಕೂಡ ಭೂಮಿಯು ಈ ಸಮಯದಲ್ಲೂ ಕೂಡ ಅದೇ ಪರಿಸ್ಥಿತಿಗೆ ತಿರುಗಿ ಬಂದಿದೆ. Same way, today's world, it is same our condition. ಯುದ್ಧಗಳಾಗುವುದನ್ನ ಕೇಳ್ತಾ ಇದ್ದೇವೆ. We see war against ಅನೇಕ ಕಡೆಗಳಲ್ಲಿ ಗಲಭೆಗಳಾಗುವುದನ್ನು ನಾವು ಕೇಳ್ತಾ ಇದ್ದೇವೆ. We see many disturbance in this world. ಆಮೇಲೆ ದೇವರ ಸ್ತೋತ್ರ, ಈ ರೀತಿಯಾದ ಲೋಕದ ಪರಿಸ್ಥಿತಿ ನೋಹನ ಕಾಲದಲ್ಲಿಯೂ ಕೂಡ ಏನಾಗಿತ್ತು, ಬಂದಿತ್ತು. The same situation was happening at the time of Noah. ಆಮೇಲೆ ಇದನ್ನ ಆ ದಿನ ಕರ್ತರು ನೋಡಿ ಏನಂದ್ಕೊಂಡ್ರು, ಮನುಷ್ಯನ ಆಲೋಚನೆಗಳೆಲ್ಲವೂ ಕೂಡ ಏನಾಗಿದೆ, ನಿತ್ಯವೂ ಕೆಟ್ಟದಾಗಿದೆ ಅಂತ ಹೇಳಿ ತಿಳಿದು ಏನ್ ಮಾಡಿದ್ರು, ಜಲಪ್ರಳಯದಿಂದ ಈ ಭೂಮಿಯನ್ನ ನಾಶ ಮಾಡಿದ್ರು. At the time of Noah, he found this world was filled with violence. So he made a decision to destroy this world with the help of floods. ಆ ಜಲಪ್ರಳಯದ ನಂತರವಾಗಿ ದೇವರು ನೋಹನನ್ನು, ಅವನ ಹೆಂಡತಿಯನ್ನು, ಅವರ 3 ಮಕ್ಕಳನ್ನು, ಅವರ ಸೊಸೆಯರನ್ನು ಏನ್ ಮಾಡಿದ್ರು, ಅಲ್ಲಿಂದ ಬಚಾವ್ ಮಾಡಿದ್ರು. See, in that flood, Noah and his children and their children's wife, everyone were being protected by the Lord. ಜಲಪ್ರಳಯದ ನಂತರವಾಗಿ ಅವರು ಹೊಸ ಭೂಮಿಗೆ ಮತ್ತೆ ಕಾಲಿಟ್ರು. After the floods, they come to a new world. ಆಮೇಲೆ ಇವೆಲ್ಲವೂ ಕೂಡ ಏನು ನಡೆದಂತ ಒಂದು ಸಂಭವವಾಗಿದೆ. See, what is this? This is the happened thing in this world. ಆಮೇಲೆ ಇದು ಒಂದು ಕಟ್ಟು ಕತೆ ಅಲ್ಲ. This is not a story. ಆಮೇಲೆ ಇದೊಂದು ಏನು ಕಟ್ಟು ಕತೆ, ಇದೊಂದು ಕಥೆಯ ಪುಸ್ತಕವಲ್ಲ. This is not a story book. ಆಮೇಲೆ ಇದೆಲ್ಲವೂ ಕೂಡ ನಡೆದಿರುವಂತ ಘಟನೆಗಳಾಗಿದೆ. See, this is the history which has been happened in this world. ಆಮೇಲೆ ದೇವರ ಸ್ತೋತ್ರ, ನಾವು ನೋಡುತ್ತಿರುವಂತ ಈ ಭೂಮಿ ಜಲಪ್ರಳಯದಿಂದ ಅಳಿದು ಹೋಗಿತ್ತು. See, the world which we see, it was being destroyed with the flood. ಮತ್ತೆ ದೇವರು ಈ ಭೂಮಿಯನ್ನು ಜನರಿಂದ ತುಂಬಿಸಿದ. ತಿರುಗಿ after that the Lord filled again the people in this world. ಯಾರ ಮೂಲಕವಾಗಿ ಅಂದ್ರೆ ಶೇಮ್, ಹಾಮ್, ಯೆಫೆತರ ಮೂಲಕವಾಗಿ ಈ ಭೂಮಿ ಮತ್ತೆ ತುಂಬಿಸಲ್ಪಟ್ಟಿತು ಜನರಿಂದ. The world was again filled by Shem, Ham and Japheth. ಆಮೇಲೆ ದೇವರ ಸ್ತೋತ್ರ ಹೇಳಿದೆ, ಇದು ಕಟ್ಟುಕಥೆಯ ಪುಸ್ತಕವಲ್ಲ. This is not a story book. ಆಮೇಲೆ ದೇವರ ಸ್ತೋತ್ರ, ಈ ಪುಸ್ತಕವನ್ನ ಓದಿ ವಿಜ್ಞಾನಿಗಳು ಏನ್ ಮಾಡ್ತಾರೆ, ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. See, the scientists, what they do, they invent
they do research on this Bible. ಆಮೇಲೆ ವಿಜ್ಞಾನಿಗಳು ಕೆಲವೊಂದು ಸಾರಿ ಬೈಬಲ್ ಸುಳ್ಳು ಎಂಬುದಾಗಿ ಹೇಳ್ತಾ ಇದ್ರು ಮೊದಲೆಲ್ಲ. Before the scientists were telling about this Bible, it is wrong. ಬೈಬಲ್ ಓದ್ತಾ ಅದರ ನಂತರವಾಗಿ ಏನ್ ಮಾಡಿದ್ರು, ಸರಿ ಜಲಪ್ರಳಯ ನಡೀತು ಅಂತ ಹೇಳಿದ್ರಲ್ವಾ, ಹಾಗಾದ್ರೆ ಎಲ್ಲಿದೆ ಈ ಸ್ಥಳ, ಹಾಗಾದ್ರೆ ಈ ನಾವೇ ಎಲ್ಲಿದೆ, ಇದನ್ನೆಲ್ಲವನ್ನ ಕಂಡುಹಿಡಿಯೋದಕ್ಕೆ ಅವರು ಮುಂದಾಗ್ತಾರೆ. See, after that what happened, when they were started to read in Bible, immediately what has happened, they found these floods were happened and they need to know where this ark was, and they found that ark place. ಆಮೇಲೆ ಅದರ ನಂತರವಾಗಿ ಅವ್ರು ಏನ್ ಮಾಡ್ತಾರೆ, ಆ ಒಂದು ನೋಹನ ನಾವೆಯನ್ನ ಕಂಡುಹಿಡಿತಾರೆ. After that what has happened, they found the ark, Noah's ark. ಆಮೇಲೆ ಅದರ ನಂತರವಾಗಿ ಅವ್ರಿಗೆ ಗೊತ್ತಾಗುತ್ತೆ, ಹೌದು ಜಲಪ್ರಳಯ ನಡೆದಿದೆ. So after that they come to know that the floods has been happened. ಅದರ ನಂತರವಾಗಿ ಈಗ ಮತ್ತೆ ಏನ್ ಮಾಡಿದ್ರು, ಬೈಬಲ್ ಓದ್ತಿರ್ಬೇಕಾದ್ರೆ ಆ ಕೆಂಪು ಸಮುದ್ರವನ್ನ ದಾಟಿ ಇಸ್ರಾಯೇಲರು ಹೋದ್ರು ಎಂಬುದಾಗಿ ಒಂದು ವಿಷಯವಿದೆ. And after that they started reading Bible and they found that the people across the Red Sea. ಇದೆಲ್ಲ ಹೇಗೆ ಸಾಧ್ಯ ಎಂಬುದಾಗಿ ವಿಜ್ಞಾನಿಗಳು ಅಂದುಕೊಳ್ತಾರೆ. So after that they thought how this and all is possible. ಆದ್ರೆ ವಿಜ್ಞಾನಿಗಳ ಆಲೋಚನೆಯನ್ನ ಸುಳ್ಳು ಮಾಡುವುದಕ್ಕಾಗಿ ದೇವರು ಏನ್ ಮಾಡ್ತಾರೆ, ಅದರ ಒಳಗಡೆನೆ ಈ ಫರೋಹನ ರಥಗಳನ್ನೆಲ್ಲವನ್ನ ಮುಳುಗಿಸಿಟ್ಟಿರೋದನ್ನ ಅದು ಸಿಗುವುದನ್ನ ನಾವು ನೋಡ್ತೇವೆ. To the thinking of these scientists to be false, what the Lord did at the time of Red Sea is opened, the Pharaoh's chariots and their chariots and everything was been under the water. ಆಮೇಲೆ ದೇವರ ಸ್ತೋತ್ರ, ಅದು ಅಲ್ಲಿ ಇದ್ದದನ್ನ ಅವರೇ ಯಾರು, ಬೇರೆ ಯಾರು ಅಲ್ಲ, ಈ ವಿಜ್ಞಾನಿಗಳು ಏನ್ ಮಾಡಿದ್ರು, ಅದನ್ನ ಕಂಡುಹಿಡಿದು ಬಂದ್ಬಿಟ್ಟು ಹೌದು ಅಲ್ಲಿ ಇದೆ ಅಂತ, ನಿಜವಾಗಿ ಇದೆ ಎಂಬುದಾಗಿ ಅವರು ಅದನ್ನ ಒಪ್ಪಿಕೊಂಡ್ರು. After that when they found these chariots, they come to know, yeah, it was there, it has been done, it was been happened. ಆಮೇಲೆ agree. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಬೈಬಲ್ ಬಂದು ಕಟ್ಟು ಕಥೆಯಲ್ಲ, ಇದು ನಡೆದಂತ ಒಂದು ಸಂಭವವಾಗಿದೆ. Bible, it is not a story, a tale story. It is a real thing happened in this world. ಸರಿ, ಈಗ ಶೇಮ್ ಹಾಮ್ ಎಫೆತರ ಮೂಲಕವಾಗಿ ದೇವರು ಏನ್ ಮಾಡಿದ್ರು, ಲೋಕವನ್ನೆಲ್ಲ ಜನರಿಂದ ತುಂಬಿಸಿದರು. The Lord filled the world with Shem, Ham and Japheth. ಆಮೇಲೆ ಅದರಲ್ಲಿ ಹಾಮನ ಸಂತತಿಯಲ್ಲಿ ಕೂಶ್ ಎಂಬಂತ ಒಬ್ಬ ವ್ಯಕ್ತಿ ಬರ್ತಾನೆ. And in the generation of Ham, the name Cush, a person comes. ಆಮೇಲೆ ಈ ಕೂಶನ ಮಗ ಯಾರು ಅಂದ್ರೆ ಅವನು ನಿಮ್ರೋದನಾಗಿದ್ದಾನೆ. Who is Cush? Cush begot Nimrod. ಆಮೇಲೆ ಈ ನಿಮ್ರೋದನು ಕರ್ತನಿಗೆ ವಿರುದ್ಧವಾಗಿ ಒಂದು ಕ್ರಿಯೆ ಮಾಡುವವನಾಗಿದ್ದ. The Nimrod was against the Lord. ಆಮೇಲೆ ದೇವರು ಅಷ್ಟೇ ಅಲ್ಲ, ಆ ನಿಮ್ರೋದನ ಏನ್ ಮಾಡ್ತಾನೆ ಅಂದ್ರೆ ಅವನು ಹೊಸ ಒಂದು ಧರ್ಮವನ್ನ ಒಂದು ಸ್ಥಾಪಿಸ್ತಾನೆ. What is Nimrod does? He starts a religion. ಅಷ್ಟೇ, ಅವನು ವಿಗ್ರಹಾರಾಧನೆಯನ್ನ ತರ್ತಾನೆ. He brings idolatry. ಅವನ ರಾಜ್ಯಗಳನ್ನ ವಶ ಮಾಡಿಕೊಂಡು ಅದಕ್ಕೆ ರಾಜ್ಯನಾಗಿ ಅವನು ಅಲ್ಲಿ ಕೂರ್ತಾನೆ. He conquers the world and he sits on the seats of his kingdom. ಆಮೇಲೆ ಅದು ಅಷ್ಟೇ ಅಲ್ಲ, ಅವನು ಏನಾದ ಅಂತ ಹೇಳಿದ್ರೆ ತುಂಬಾ ಕೆಟ್ಟ ಒಬ್ಬ ವ್ಯಕ್ತಿ ಆಗಿದ್ದ. He is very cruel, he is very bad. ಆಮೇಲೆ ಮತ್ತು ಅವನು ತನಗೆಂದು ಒಂದು ಹೆಸರನ್ನ ಉಂಟು ಮಾಡಿಕೊಳ್ಬೇಕೆಂಬುದಾಗಿ ಪ್ರಯತ್ನ ಮಾಡ್ದ. What he did, he started to he wanted to create his name throughout this world. ಈಗ 11ನೇ ಅಧ್ಯಾಯದಲ್ಲಿ ನಾವು ತಿರುಗಿಸೋದಾದ್ರೆ, when we turn to 11th chapter, ಆದಿಕಾಂಡ 11ನೇ ಅಧ್ಯಾಯದಲ್ಲಿ ಅವನೇನ್ ಹೇಳ್ತಾನೆ, ಅವನು ಜನರೆಲ್ಲರನ್ನ ಅವನು ಒಟ್ಟಿಗೆ ಸೇರಿಸಿ ನಾವೆಲ್ಲ ಒಂದೇ ಜನಾಂಗವಾಗಿರ್ಬೇಕು, ಒಂದೇ ದೇಶವಾಗಿರ್ಬೇಕು ಎಂಬುದಾಗಿ ಹೇಳಿ ಅವನೊಂದು ತೀರ್ಮಾನವನ್ನು ಮಾಡ್ಕೊಳ್ತಾನೆ. in 11th chapter we can see he brings all these people, all earth, ನಾವೆಲ್ಲ ಒಂದೇ ಜನಾಂಗವಾಗಿರ್ಬೇಕು, we are one people, ನಾವು ಒಂದೇ ದೇಶವಾಗಿರ್ಬೇಕು, we should be one country, ನಾವು ಹಲವಾರು ದೇಶಗಳಾಗಿರಬಾರ್ದು, we should not be at different countries. ಆಮೇಲೆ ನಮ್ಮೆಲ್ಲರಿಗೂ ಒಂದೇ ಭಾಷೆ ಇದೆ, we have one language, ಇದು ಹಾಗೇನೆ ಉಳಿಬೇಕು.
it should be there. ಆಮೇಲೆ ಹಾಗಾದ್ರೆ ಇದು ಬೇರೆ ಬೇರೆ ಭಾಷೆಯಾಗಿ ಹೋಗಬಾರ್ದು, ನಾವು ಚದರಿ ಹೋಗಬಾರ್ದು ಎಂಬುದಾಗಿ ಒಂದು ತೀರ್ಮಾನವನ್ನು ಮಾಡಿಕೊಳ್ತಾರೆ. We should not be separated in any of manner. We should be living in one language. 11ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆಗ ಭೂಮಿಯಲ್ಲೆಲ್ಲ ಒಂದೇ ಭಾಷೆ ಒಂದೇ ಮಾತು ಇತ್ತು. And it is been written in 11th chapter 1, and the whole earth was of one language and one speech. ಆಮೇಲೆ ಅವರು ನಂತರವಾಗಿ ನಾವು ನೋಡುವುದಾದ್ರೆ ಇದಾದ ಮೇಲೆ 2ನೇ ವಾಕ್ಯ, ಇದಾದ ಮೇಲೆ ಅವರು ಪೂರ್ವ ದಿಕ್ಕಿನಿಂದ ಹೊರಟು ಪ್ರಯಾಣ ಮಾಡುವಾಗ ಶೀನಾರ್ ದೇಶದ ಬಯಲನ್ನ ಕಂಡುಕೊಂಡು ಅಲ್ಲಿ ವಾಸ ಮಾಡಿದರು. And it came to pass they journeyed from east, and that they found a place in the land of Shinar. ಈಗ ಶಿನಾರ್ ದೇಶ ಇದು ಎಲ್ಲಿದೆ ಎಂಬುದನ್ನು ನೋಡುವುದಾದ್ರೆ ಒಂದು ಸೈಡ್ ಯೂಫ್ರೆಟಿಸ್ ನದಿ, ಇನ್ನೊಂದು ಸೈಡ್ ಟೈಗ್ರಿಸ್ ನದಿ, ಅದರ ಮಧ್ಯದಲ್ಲಿ ಈ ಒಂದು ಶಿನಾರ್ ದೇಶವು ಇದೆ. Where this Shinar place is being found, the Shinar, it is one side the Euphrates river and one more Tigris river is been flowing. ಆ ಒಂದು ಸ್ಥಳವನ್ನ ಅವರು ಕಂಡುಕೊಳ್ತಾರೆ, ಅದು ತುಂಬಾ ಸುಂದರವಾಗಿತ್ತು. They found this place, it was very beautiful. ಆಮೇಲೆ ಅದು ಒಂದು ಹಚ್ಚ ಹಸುರಾದಂತಹ ಒಂದು ಸ್ಥಳವಾಗಿತ್ತು. It was very greenery, ever greenery. ಆಮೇಲೆ ದೇವರಿಗೆ ಸ್ತೋತ್ರ, ಆ ರೀತಿಯಾದ ಒಂದು ಭೂಮಿಯನ್ನು ಅವರು ಕಂಡುಹಿಡ್ಕೊಂಡ್ರು. He found a place like that. ಈಗ ಅವರು ತೀರ್ಮಾನ ಮಾಡ್ಕೊಳ್ತಾರೆ, ನಾವು ಎಲ್ಲರೂ ಕೂಡ ಇಲ್ಲೇ ಇದ್ಬಿಟ್ಟು ಏನ್ ಮಾಡೋಣ, ಒಂದು ಗೋಪುರವನ್ನು ಕಟ್ಟೋಣ. We will stay here only and we build a tower. ಆಮೇಲೆ ದೇವರಿಗೆ ಸ್ತೋತ್ರ. ಈಗ 4ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, 3ನೇ ವಾಕ್ಯದಲ್ಲಿ ಅಲ್ಲಿ ಕೊನೆಯ ಭಾಗದಲ್ಲಿ ಈ ರೀತಿಯಾಗಿದೆ, ಅವರು ಇಟ್ಟಿಗೆಗಳನ್ನು ಮಾಡಿ ಚೆನ್ನಾಗಿ ಸುಡೋಣ, ಅವರು ಒಬ್ಬರಿಗೊಬ್ಬರು ಮಾತನಾಡಿಕೊಂಡರು, ಅವರಿಗೆ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯು, ಸುಣ್ಣಕ್ಕೆ ಬದಲಾಗಿ ಜೇಡಿ ಮಣ್ಣು ಇದ್ದವು ಎಂಬುದಾಗಿ ನೋಡ್ತೇನೆ. See, you can see in the verses 3, they had a brick of stone and slime had they for water. ಅಂದ್ರೆ ಇವತ್ತಿನ ದಿನಗಳಲ್ಲಿ ನಾವು ಯಾವ್ದಾವುದೋ ಇಟ್ಟಿಗೆಗಳನ್ನ ಯೂಸ್ ಮಾಡ್ತೀವಿ ಮನೆಯನ್ನ ಕಟ್ಟೋದಕ್ಕಾಗಿ. Nowadays we use different types of bricks to construct our house. ಕೆಲವರು ಕಲ್ಲುಗಳಿಂದಲೇ ಕಟ್ತಾರೆ, some people construct with the stones, ಕೆಲವರು ಸುಟ್ಟ ಇಟ್ಟಿಗೆಯಿಂದ ಕಟ್ತಾರೆ. some people will construct with the bricks. ಆಮೇಲೆ ಇನ್ನು ನಮ್ಮ ಕಡೆ ಎಲ್ಲ ನೋಡಿದ್ರೆ ಅದು ಜಂಬಿಟ್ಟಿಗೆ ಅಂತ ಬರುತ್ತೆ, ಆ ಒಂದು ಇಟ್ಟಿಗೆಯನ್ನು ಕಟ್ತಾರೆ. And in the brother's place there is some type of brick which is available. ಆಮೇಲೆ ದೇವರ ಸ್ತೋತ್ರ. ಅಷ್ಟೇ ಅಲ್ಲದೆ ಇಲ್ಲಿ ಬ್ಯಾಂಗ್ಳೂರ್ ಪಟ್ಟಣದಲ್ಲೆಲ್ಲ ನೋಡುವಾಗ ಏನ್ ಇಟ್ಟಿಗೆ, ಅದು ಹಾಲೋ ಬ್ರಿಕ್ಸ್ ಅನ್ನ ತಗೊಳ್ತಾರೆ. So in our Bangalore we see bricks called hollow bricks. ಆದ್ರೆ ದೇವರಿಗೆ ಸ್ತೋತ್ರವಾಗಲಿ, ಆ ದಿನಗಳಲ್ಲೇ ಅವರು ಏನ್ ಮಾಡಿದ್ರು, ಮಣ್ಣನ್ನ ಕಲಸಿ ಇಟ್ಟಿಗೆಗಳನ್ನ ಬಿಟ್ಟು ಅದನ್ನ ಸುಟ್ಟು ಏನ್ ಮಾಡಿದ್ರು, ಅವರು ಗೋಪುರವನ್ನ ಕಟ್ಟುವುದಕ್ಕಾಗಿ ಪ್ರಯತ್ನವನ್ನ ಪಟ್ಟರು. See, at that time itself, what they did, they mixed the mortar and they made a brick and they burnt the brick and they constructed the tower. ಆಮೇಲೆ ಈ ದಿನಗಳಲ್ಲಿ ನಾವು ಸಿಮೆಂಟ್ ಅನ್ನ ಯೂಸ್ ಮಾಡ್ತೇವೆ. Today we are using cement. ಆ ದಿನಗಳಲ್ಲಿ at that time they were using ಕಲ್ಲರಗ ಎಂಬುದಾಗಿ ಹೇಳ್ತಾರೆ. ತಮಿಳಲ್ಲಿ ಏನಿದೆ ಅದು, ಮೂರನೇ ವಾಕ್ಯದ ಕೊನೆ ಭಾಗ, கல்லுக்கு பதிலாக செங்கல்லும் சாந்துக்கு பதிலாக நீலக்கீலும் ಅವர்களுக்கு இருந்தது. ಕಲ್ಲರಗ ಅಂದ್ರೆ ಅದೊಂಥರ ಅಂಟಾಗಿರುವಂತ ಒಂದು ವಸ್ತು. ಇಲ್ಲಿ ಕನ್ನಡ ಬೈಬಲ್ ಜೇಡಿ ಮಣ್ಣು ಎಂಬುದಾಗಿ ಬರೆಯಲ್ಪಟ್ಟಿದೆ. ಏನದು, ಒಂದು ಅಂಟಾಗಿರುವಂತ ಒಂದು ವಸ್ತು. ಓಕೆ, ಕಲ್ಲರಗವನ್ನ ಅವರು ಅಲ್ಲಿ ಇಟ್ಕೊಂಡ್ರು. and they used that mortar. ಆಮೇಲೆ ಇದರಲ್ಲಿ ಜೇಡಿ ಮಣ್ಣು ಎಂಬುದಾಗಿ KJV ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ.